Hello students, ಇವತ್ತು ನಾವು ಡಿಸ್ಕಸ್ ಮಾಡಿದ ಪ್ರಾಬ್ಲಮ್ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಚಾಪ್ಟರ್ದು. ಲೆಟ್ A1 and A2, A3 are in GP of increasing positive terms, okay, such that A2 into A3 into A4 is equal to 64 and A1 plus A3 plus A5 is equal to 813 by 7. Then A3 plus A5 plus A7 is equal to ಅಂತ ಹೇಳಿದ್ದಾರೆ. ಕರೆಕ್ಟಾ? ಫಸ್ಟ್ ನನಗೆ ಗೊತ್ತಾದಲ್ಲಿ A1, A2, A3 ದೇ ಆರ್ ಇನ್ ಅ ಜಿ ಪಿ ಆಫ್ ಇನ್ಕ್ರೀಸಿವ್ ಪಾಸಿಟಿವ್ ಟರ್ಮ್ಸ್. ಸೊ ಇನ್ಕ್ರೀಸಿಂಗ್ ಇರಬೇಕು ಜಿ ಪಿ. ಓಕೆ, ದೆನ್ ಎಲ್ಲ ಜಸ್ಟ್ ನಂಬರ್ಸ್ ಇನ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಅಡಿಷನ್ ಕೊಟ್ಟಿದ್ದಾನೆ. ದೆನ್ ಫೈಂಡ್ A3 ಪ್ಲಸ್ A5 ಪ್ಲಸ್ A7. ಓಕೆ, ಫಸ್ಟ್ ಕಾನ್ಸೆಪ್ಟ್ ನೋಡೋಣ. ಕಾನ್ಸೆಪ್ಟ್ ಏನು? ನನಗೆ ಬೇಕಾಗಿರೋದು ಜಸ್ಟ್ ಒಂದು 2 ಕಾನ್ಸೆಪ್ಟ್ ಇದ್ರೆ ಸಾಕು. ಕಾನ್ಸೆಪ್ಟಲ್ಲಿ ಫಸ್ಟ್ ಕಾನ್ಸೆಪ್ಟ್ ಏನು ಬೇಕು ನನಗೆ? ಇಫ್ A1, A2, A3 ಆ್ಯಂಡ್ ಸೋ ಆನ್ ಆರ್ ಇನ್ ಜಿ ಪಿ, ದೆನ್ ಫಸ್ಟ್ ಟರ್ಮ್ ಏನು? ಎ. ಕರೆಕ್ಟಾ? ಕಾಮನ್ ರೇಷಿಯೋ ಈಸ್ ಕಾಮನ್ ರೇಷಿಯೋನೇ ಅಂತ ಆಡಲಿ, ಆರ್ ಅಂತ ಆಡ್ಲಾ? ಆರ್ ಇದ್ದಾಗ ಸೊ ಅಲ್ಲಿ A1 ಈಸ್ ಈಕ್ವಲ್ ಟು ಏನಾಗುತ್ತರ ಎ, A2 ಈಸ್ ಈಕ್ವಲ್ ಟು ಎ ಆರ್ ಆ್ಯಂಡ್ A3 ಈಸ್ ಈಕ್ವಲ್ ಟು ಎ ಆರ್ ಸ್ಕ್ವೇರ್ ಆ್ಯಂಡ್ ಸೋ ಆನ್. ಎನ್ ಈಸ್ ಈಕ್ವಲ್ ಟು ಎ ಆರ್ ಪವರ್ ಎನ್ ಮೈನಸ್ 1. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಇಫ್ ಜಿ ಪಿ ಈಸ್ increasing, ಓಕೆ, ಇಫ್ ಜಿ ಪಿ ಈಸ್ ಇನ್ಕ್ರೀಸಿಂಗ್ ದೆನ್ ಈಗ ಯಾವ್ದಾದ್ರು ಒಂದು ಸೀಕ್ವೆನ್ಸಲ್ಲಿ ಯಾವ್ದಾದ್ರು ಒಂದು ಜಿ ಪಿ ರೈಸ್ ಆಗ್ತಿದೆ ಅಂದರೆ ಮೀನಿಂಗ್ ಏನು? ಅಲ್ಲಿ ಕಂಪಲ್ಸರಿ ಆರ್ ವ್ಯಾಲ್ಯೂ ಹೆಂಗಿರಬೇಕು? ಆರ್ ಈಸ್ ಗ್ರೇಟರ್ ದ್ಯಾನ್ 1. ಇಫ್ ಆರ್ ಈಸ್ ಲೆಸ್ ದ್ಯಾನ್ 1, ದೆನ್ ಜಿ ಪಿ ಈಸ್ ಡಿಕ್ರೀಸಿಂಗ್. ಓಕೆನಾ? ಇದರ ನೋಡುತ್ತೆ. ಸೊ ನಮಗೆ ಬೇಕಾದ್ರೆ ಆರ್ ಗ್ರೇಟರ್ ದ್ಯಾನ್ 1 ಸಾಕೀಗ. ಕರೆಕ್ಟಾ? ಸೊ ಈಗ ಪ್ರಾಬ್ಲಮ್ಗೆ ಎಂಟರ್ ಆಗೋಣ. ಸೊ ಏನು ಕೊಡಿದ ಪ್ರಾಬ್ಲಮಲ್ಲಿ ಫಸ್ಟ್ ಪಾಯಿಂಟ್ ಕೊಟ್ಟಿರೋದು ಇಲ್ಲಿದೆ. ಫಸ್ಟ್ ಪಾಯಿಂಟ್ ಕೊಟ್ಟಿರೋದು A2 ಇಂಟು A3 ಇಂಟು A4 ಈಸ್ ಈಕ್ವಲ್ ಟು 64. ಸೆಕೆಂಡ್ ಪಾಯಿಂಟ್ A1 ಪ್ಲಸ್ A3 ಪ್ಲಸ್ A5 ಈಸ್ ಈಕ್ವಲ್ ಟು 813 by 7. ಓಕೆನಾ? ಇವರಿಬ್ಬರು ಸಾಲ್ವ್ ಮಾಡೋಣ. ಸೊ ಫಸ್ಟ್ ಪಾಯಿಂಟ್ A2 ಇಂಟು A3 into A4 is equal to 64. Second point, A1 plus A3 plus A5 is equal to 813 divided by 7. Then find last ಹೇಳಿದಾನೆ A3 plus A5 plus A7 is ಅಂತ ಹೇಳಿದಾನೆ. ಓಕೆನಾ? ನೀವು ಒಬ್ಬರನ್ನ ಸಾಲ್ವ್ ಮಾಡ್ಕೊಂತವನ. ಫಸ್ಟ್ A2 ಅಂದ್ರೇನು? ಎ ಆರ್. A3 ಅಂದರೆ ಎ ಆರ್ ಸ್ಕ್ವೇರ್. A4 ಅಂದರೆ ಎ ಆರ್ ಕ್ಯೂಬ್ ವಿಚ್ ಈಸ್ ಈಕ್ವಲ್ ಟು 64. ಎ ಇಂಟು ಎ ಅಲ್ಲಿಗೆ ಏನಾಯ್ತೀಗ? ಎ ಕ್ಯೂಬ್. ಆರ್ ಇಂಟು ಆರ್ ಸ್ಕ್ವೇರ್ ಇಂಟು ಆರ್ ಕ್ಯೂಬ್ ಅಲ್ಲಿಗೆ ಆರ್ ಪವರ್ 1 2 3 6 ವಿಚ್ ಈಸ್ ಈಕ್ವಲ್ ಟು 64. ಟೇಕ್ ಇದನ್ನು ಹೆಂಗೆ ಬರಿಬೋದು? ಎ ಆರ್ ಸ್ಕ್ವೇರ್ ಹೋಲ್ ಕ್ಯೂಬ್ ಅಂತ ಬರಿಬೋದಾ? ವಿಚ್ ಇಸ್ 64ನ 4 ಕ್ಯೂಬ್ ಅಂತ ಬರೀಬೋದು. ಅಲ್ಲಿಗೆ ಏನಾಯ್ತು? ಎ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4. ಓಕೆನಾ? ನೆಕ್ಸ್ಟ್ ಇಲ್ಲೇ ಸೆಕೆಂಡ್ ಒನ್, A1 ಅಂದರೆ A3 ಅಂದರೆ ಎ ಆರ್ ಸ್ಕ್ವೇರ್, A5 ಅಂದರೆ ಎ ಆರ್ ಪವರ್ 4 ವಿಚ್ ಇಸ್ ಈಕ್ವಲ್ ಟು 813 by 7. ಹಂಗೆ ಇರಲಿ. ಇವ್ರು ಮೂರಲ್ಲಿ ಏನು ಕಾಮತಿಗೆ ಬಂದಾನು? ಇವ್ರು ಮೂರಲ್ಲಿ ಎ ಕಾಮತಿಗೆನ? ಎ ಕಾಮತಿಗೆ ಏನಾಯ್ತು? 1 ಪ್ಲಸ್ ಆರ್ ಸ್ಕ್ವೇರ್ ಪ್ಲಸ್ ಆರ್ ಪವರ್ 4 ಈಸ್ ಈಕ್ವಲ್ ಟು 813 by 7. ನನಗಿಲ್ಲಿ ಎ ಆರ್ ಸ್ಕ್ವೇರು ಏನು ಬೇಕೀಗ? ಏನು ಫೈಂಡ್ ಮಾಡಬೇಕು? ಎ ಫೈಂಡ್ ಮಾಡಬೇಕಾ? ಎ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಗೊತ್ತು ಬಿಟ್ಟರೆ ಎ ಇಂಟು 1 ಪ್ಲಸ್ ಆರ್ ಸ್ಕ್ವೇರ್ ಪ್ಲಸ್ ಆರ್ ಪವರ್ 4 ಗೊತ್ತು. ನನಗೆ ಎ ವ್ಯಾಲ್ಯೂ ಬೇಕಾ ಆರ್ ವ್ಯಾಲ್ಯೂ ಬೇಕಾ? ಇಬ್ಬರು ಫೈಂಡ್ ಮಾಡ್ಬೇಕಾ ಹೆಂಗೆ ಅಂತ ಚೆಕ್ ಮಾಡೋಕ್ಕೂ ಮುಂಚೆ ಈ ಕಡೆ ಸಾಲ್ವ್ ಮಾಡೋಣ. ಫಸ್ಟ್ A3 ಈಸ್ ಈಕ್ವಲ್ ಟು ಕ್ವಶನ್ನಾಗ ಏನು ಕೇಳಿದಾನೆ ಇಲ್ಲಿ? A3 ಅಂದರೆ ಎ ಆರ್ ಸ್ಕ್ವೇರ್ ಪ್ಲಸ್
A5 ಅಂದರೆ AR⁴, A7 ಅಂದರೆ AR⁴ ಏನು ಕಾಮನ್ ತೆಗಿಬೋದು, AR² ಕಾಮನ್ ತೆಗಿಲ್ಲ, ಅವಾಗೇನಾಗ್ತಿಲ್ಲ 1 + R² + R⁴ ಕರೆಕ್ಟಾ. ಸೊ ನನ್ನ ಹತ್ರ ಇಲ್ಲಿ A ಇಂಟು R ಇದಿಷ್ಟು ಐತಲ್ಲ, A ಇಂಟು 1 + R² R⁴ ಇದನ್ನ ಇಲ್ಲಿ ಹೆಂಗೂ ಒಂದು ಸ್ವಲ್ಪ ಪ್ರಶ್ನೆ ಮಾಡ್ಬೋದು. ನನಗೆ ಎಷ್ಟರ ಬೇಕಾದ್ರೆ R² ವ್ಯಾಲ್ಯೂ ಸಿಕ್ಕರೆ ಸಾಕು. ಸೊ R² ಫೈಂಡ್ ಮಾಡಿದ್ರೆ ಸಾಕು. ನಾನು R² ಫೈಂಡ್ ಮಾಡೋಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ಅಬ್ಸರ್ವ್ ಮಾಡಿರಿ, ಇಲ್ಲಿಂದ ಫಸ್ಟ್ ಈ ಪಾರ್ಟಿಂದ AR² = 4 ಅಂತ ಗೊತ್ತಾ. ನನಗೆ R² ಬೇಕು, ಇಲ್ಲಿ ಏನು ರಿಪ್ಲೇಸ್ ಮಾಡ್ತೀನಿ. ರಿಪ್ಲೇಸ್ ಮಾಡೋಕ್ಕೋಸ್ಕರ ನಾನು ಏನು ಮಾಡಲಿ, ಇಲ್ಲಿಂದ R² ಏನಂತ ಬರಿಬೋದು, 4/A ಅಂತ ಬರಿಬೋದಾ, ಕರೆಕ್ಟಾ. ಬಟ್ ಆ್ಯಕ್ಚುಲಿ ನನಗೆ A ಬೇಕಲ್ಲ, ಏನ ರಿಪ್ಲೇಸ್ ಮಾಡಬೇಕು, A = 4/R². ಇದನ್ನು ತಗೊಂಡೋಗಿ ಇಲ್ಲಿ ಸಪ್ರೇಷನ್ ಮಾಡೋಣ. A = ಅಂತೇಳಿ 4/R², ಕರೆಕ್ಟಾ. 4/R² ಇಂಟು 1 + R² + R⁴ which is equal to 813/7, ಕರೆಕ್ಟಾ. ನೆಕ್ಸ್ಟ್ ಏನು ಮಾಡ್ತೀನಿ, ನೆಕ್ಸ್ಟು ಈ R² ಇಂಡಿವಿಜುವಲಿ ಎಲ್ಲರಿಗೂ ಡಿವೈಡ್ ಮಾಡಲ, ಕರೆಕ್ಟಾ. ಅದಾದಮೇಲೆ ಈ 4ನ ಆ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಲ, ಅವಾಗ ಏನಾಗುತ್ತೆ ಹೇಳ್ರಿ. ಸೊ R² ಡಿವೈಡ್ ಮಾಡಿದಾಗ 1/R² + 1 + R² which is equal to ಇಲ್ಲೇನಾಯ್ತು 813 / 7 4 28. ನೆಕ್ಸ್ಟ್ ಏನು ಮಾಡ್ತೀನಿ, R² + 1/R² ಹಿಂಗೆ ಇರಲಿ, +1 ಆ ಕಡೆ ಹೋದರೆ 813/28 - 1 ಇದು, ಕರೆಕ್ಟಾ. ಸೊ 813/28 - 1 LCM ತೆಗೆದಾಗ ಏನಾಗ್ಬೋದು, ಇದು LCM ತೆಗೆದಾಗ 813 - 28 / 28, ಕರೆಕ್ಟಾ. ಸೊ ಅಲ್ಲಿಗೆ ಆನ್ಸರ್ ಏನು, R² + 1/R² which is equal to, ಸೊ ಎಷ್ಟಾಗುತ್ತಿದ್ದು 785 / 28. ನೆಕ್ಸ್ಟ್ LCM ತಗೊಳ್ಳೋಣ. LCM ತೆಗೆದಾಗ ಏನಾಗುತ್ತೆ, ಇಲ್ಲಿಗೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊತೀನಿ, ಅವಾಗ ಏನಾಯ್ತು R² ² + 1 / R² which is equal to 785 / 28, ಕರೆಕ್ಟಾ. ನೆಕ್ಸ್ಟ್ ಏನು ಮಾಡೋಣ, ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲೈ, ಇದನ್ನ ಈ ಕಡೆ ಕ್ರಾಸು, ಇದನ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಅಲ್ಲಿಗೆ 28 ಟೈಮ್ಸ್ ಆಫ್ R² ² + 28 which is equal to 785 R². ಎಲ್ಲ ಕಡೆ ಶಿಫ್ಟ್ ಆದರೆ 28 R² ² -785 R² + 28 is equal to 0. ಸೊ ಅಲ್ಲಿಗೆ ಇಲ್ಲಿಂದ ನಿಮ್ಗೆ ಅರ್ಥ ಆಗ್ತಿರೋದೇನು ಅಬ್ಸರ್ವ್ ಮಾಡಿರಿ, ಇದಿಷ್ಟು ಕ್ವಾಡ್ರಾಟಿಕ್ ಈಕ್ವೇಷನ್ ಆಫ್ R² ಥರ ಆಯಿತಾ. ಸೊ R² ಕ್ವಾಡ್ರಾಟಿಕ್ ಈಕ್ವೇಷನ್ ಇದು. ಸೊ ನನಗೆ R² = ಫೈಂಡ್ ಮಾಡಬೇಕು. R² ಫೈಂಡ್ ಮಾಡಬೇಕು ಅಂದರೆ ದೆರ್ ಈಸ್ 2 ನಂಬರ್ಸ್ ಮಲ್ಟಿಪ್ಲೈ ಮಾಡಿದಾಗ 28 × 28 ಬರಬೇಕು. ಆ್ಯಂಡ್ ಇವರಿಬ್ಬರನ್ನ ಆ್ಯಡ್ ಮಾಡಿದಾಗ ಏನಾಗ್ಬೋದು, 785 ಬರಬೇಕು, ಓಕೆನಾ. ಸೊ 785 ಅನ್ನೋದು ವೆರಿ ಬಿಗ್ ನಂಬರ್, ಕರೆಕ್ಟಾ. ಸೊ ಫಸ್ಟ್ ಬೆಟರ್ ಏನು ಮಾಡ್ತೀನಿ, 28 × 28 ಮಲ್ಟಿಪ್ಲೈ ಮಾಡ್ತೀನಿ. ಸೊ 28 × 28 ಮಲ್ಟಿಪ್ಲೈ ಮಾಡಿದ್ರೆ ನಮಗೇನು ಸಿಗುತ್ತೆ, 784 ಬರುತ್ತೆ ಮಲ್ಟಿಪ್ಲೈ ಮಾಡಿದಾಗ, ಕರೆಕ್ಟಾ. ಸೊ 784 ಅಂದಾಗ ಇದನ್ನೇ ಬರಿಬೋದು, 785ನ 784 + 1 ಅಂತ ಬರಿಬೋದಾ, ಕರೆಕ್ಟಾ. ಸೊ ಅಲ್ಲಿಗೆ ಏನಾಗುತ್ತಿದ್ದು 28 R² ² ಮೈನಸ್ ಇದನ್ನೇ ಬರಿಬೋದು 784 R² - R² + 28 is equal to 0. ಫಸ್ಟ್ ಎರಡರಲ್ಲಿ 28 R² ಕಾಮನ್ನು, ಲಾಸ್ಟ್ ಎರಡರಲ್ಲಿ -1 ಕಾಮನ್ನು, ರಿಮೈನಿಂಗ್ R² - 28 which is equal to 0. ಇಲ್ಲಿ ಒಂದು ಸ್ಟೆಪ್ನ ಡೈರೆಕ್ಟಾಗಿ ಆರಿಸಿದ್ದೀನಿ. ಇವರಿಬ್ಬರಲ್ಲಿ 28 R² ಕಾಮನ್ ತೆಗೆದೆ, ಇವರಿಬ್ಬರು -1 ಕಾಮನ್ ತೆಗೆದೆ, ಇವರಿಬ್ಬರು ಕಾಮನ್ ತೆಗೆದು ಫಸ್ಟಿಗೆ ಇಟ್ಟೀನಿ, ಇವರಿಬ್ಬರು ಕಾಮನ್ ತೆಗೆದು ಸೆಕೆಂಡಿಗೆ ಇಟ್ಟೀನಿ. ಅಲ್ಲಿಗೆ ಇವೆರಡರಲ್ಲಿ ರಿಮೈನಿಂಗ್ ಬರೋದು R² - 28, ಓಕೆನಾ. ನೆಕ್ಸ್ಟು ಇಲ್ಲೇನಾಯ್ತು, ಈಗ 28 R² - 1, ದೇರ್ಫೋರ್ R² is equal to ಏನಾಗುತ್ತೆ, ಅಲ್ಲಿಗೆ 1 / 28 ಆ್ಯಂಡ್ R² is equal to 28, ಓಕೆನಾ ಇದು. ಸೊ ಇದರಲ್ಲಿ ಯಾರೋ ಒಬ್ಬರು ಸೆಲೆಕ್ಟ್ ಆಗ್ತಾರೆ. ಯಾರು ಸೆಲೆಕ್ಟ್ ಆಗ್ತಾರೆ,
ಅಲ್ಲಿ ಸ್ಟಾರ್ಟಿಂಗಲ್ಲಿ ಕ್ವಶನ್ ಹೆಂಗೆ ಕೇಳಿದ್ದಾನೆ, ಕ್ವಶನಲ್ಲಿ ಇಟ್ ಈಸ್ ಎನ್ ಇಂಕ್ರೀಸಿಂಗ್ ಅಂದರೆ ಆರ್ ಇಸ್ ಈಕ್ವಲ್ ಟು ಏನಾಗಬೇಕು, ಗ್ರೇಟರ್ ದ್ಯಾನ್ 1. ಸೊ ಅಲ್ಲಿ ಇವರಿಬ್ಬರಲ್ಲಿ ಯಾರು, ದಿಸ್ ಈಸ್ ಲೆಸ್ ದ್ಯಾನ್ 1 ಗ್ರೇಟರ್ ದ್ಯಾನ್ 1, ದಿಸ್ ಈಸ್ ಲೆಸ್ ದ್ಯಾನ್ 1, ದಿಸ್ ಈಸ್ ಗ್ರೇಟರ್ ದ್ಯಾನ್ 1, ಕರೆಕ್ಟಾ? ಸೊ ಆನ್ಸರ್ ಈಸ್ 28, ಕರೆಕ್ಟಾ? ಸೊ ಅಲ್ಲಿಗೆ ಇದು ರಾಂಗು, ದಿಸ್ ಈಸ್ ದ ಆನ್ಸರ್. ಆರ್ ಸ್ಕ್ವೇರ್ 28. ಸೊ ಆರ್ ಸ್ಕ್ವೇರ್ ಇಸ್ಕೊಂಡು 28ನಲ್ಲಿ ಕ್ವಶನಿಗೆ ಸಬ್ಸ್ಟಿಟ್ಯೂಷನ್ ಮಾಡಲಿ. ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಏನಾಗುತ್ತೆ ನೋಡಿ, ಈಗ A3 ಇಲ್ಲಿ ಕಂಪ್ಲೀಟಾಗಿ ಹೆಂಗೆ ಬರೀಬೋದು, ಆರ್ ಸ್ಕ್ವೇರ್ ಇಂಟು ಎ ಇಂಟು 1 ಪ್ಲಸ್ ಆರ್ ಸ್ಕ್ವೇರ್ ಪ್ಲಸ್ ಆರ್ ಪವರ್ 4 ಅಂತ ಬರೀಬೋದಾ? ಆರ್ ಸ್ಕ್ವೇರ್ ವ್ಯಾಲ್ಯೂ 28, ಈಗ ನೋಡಿದೆ. ಎ ಇಂಟು ಆರ್ 1 ಪ್ಲಸ್ ಆರ್ ಸ್ಕ್ವೇರ್ ಪ್ಲಸ್ ಆರ್ ಪವರ್ 4 ಅದ್ರ ವ್ಯಾಲ್ಯೂ ಎಷ್ಟು, ಇಲ್ಲಿಂದ ಸಬ್ಸ್ಟಿಟ್ಯೂಷನ್ ಮಾಡಿದರೆ 813/7. ಸೊ 7ಇಂದ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟಾಗುತ್ತೆ ಅಲ್ಲಿಗೆ, 4 ಟೈಮ್ಸ್ ಆಫ್ 813 ಅಂತ ಆಗುತ್ತೆ. 4 ಟೈಮ್ಸ್ ಆಫ್ 813 ಅಲ್ಲಿಗೆ ಎಷ್ಟಾಗುತ್ತೆ, ಅಲ್ಲಿಗೆ 3252. ಸೊ ಆನ್ಸರ್ ಯಾವುದು, 3252. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಥ್ಯಾಂಕ್ ಯು.